ನೋಡಿ, ಒಂದು ನಾನು ಹೇಳ್ತೀನಿ, ಹಿಂದಿನಿಂದ ಇದ್ರ ಬಗ್ಗೆ ಹೋರಾಟಗಳು ನಡೆದು ಅದ್ರ ಬಗ್ಗೆ ಹೇಳಿಕೆಗಳು ಬಂದೇ ಬರ್ತಿದ್ವು. ನಾನು ಹೇಳ್ತೀನಿ ಇದ್ರ ಬಗ್ಗೆ ಈಗ ಒಂದು ಎಲ್ಲರೂ ಕೂಡ್ಕೊಂಡು ಪ್ರಯತ್ನ ಮಾಡಿ ಒಂದು ಕರ್ನಾಟಕ ಏಕೀಕರಣ ಆಗಿದೆ. ಇದಾದಮೇಲೆ ಇವತ್ತು ಎಲ್ಲಿ ಪ್ಲಸ್ಸು ಮೈನಸ್ ಇದಾವೆ ಇದ್ರ ಬಗ್ಗೆ ಡಿಸ್ಕಷನ್ ಆಗಲಿ, ಓಪನ್ ಡಿಸ್ಕಷನ್ ಆಗಲಿ. ಆದಮೇಲೆ ಪ್ರತ್ಯೇಕ ರಾಜ್ಯದ ಬಗ್ಗೆ ವಿಚಾರ ಮಾಡೋಣಂತೆ. ನನಗೂ ಕೆಲವರು ಹೋರಾಟಗಾರರು ನನಗೂ ಭೇಟಿಯಾಗಿದ್ದರು, ನೀವು ಒಂದು ಸಹಿ ಮಾಡಿಬಿಡ್ರಿ ಅಂಥೇಳಿ. ಬರೀಪ ಡಿಸ್ಕಷನ್ ಮಾಡೋಣ, ಇದ್ರ ಕಾನ್ಸಿಕ್ವೆನ್ಸ್ ಇಫೆಕ್ಟ್ ಏನಾಗತ್ತೆ ತಿಳ್ಕೊಂಡು ಡಿಸ್ಕಷನ್ ಮಾಡೋಣ. ನಾವು ಓಪನ್ ಅದೇನೆ ಅಂತ ಹೇಳಿದೆ. ನಾನು ಇನ್ನೂವರೆಗೆ ಯಾರೂ ಅಪ್ರೋಚ್ ಬಂದಿಲ್ಲ. ಅದಕ್ಕಾಗಿ ಇದನ್ನು ಎಮೋಷ್ನಲ್ ಇಶ್ಯೂ ಆಗಿ ನಾವು ಇದನ್ನು ಪ್ರತ್ಯೇಕ ರಾಜ್ಯ ಮಾಡಿಬಿಡ್ತೇವೆ ಅಂತಂದ್ರೆ ಅವರು ಮೈಸೂರು ಅಂತಾರೆ, ನಾವು ಹೋಗ್ತೀವಿ ಹೊರಗೆ ಅಂತ. ಎಲ್ಲ ಹಿಂದೂ ಮೈಸೂರು ಭಾಗದವರು ಈ ಉತ್ತರ ಕರ್ನಾಟಕ ಭಾಗದವರು ಸೇರಿಸ್ಕೊಳ್ಳೋಕೆ ತಯಾರೇ ಇರಲಿಲ್ಲ. ಈ ಭಾಗದಲ್ಲೇ ಹೋರಾಟ ನಡೀತು ಏಕೀಕರಣ ಆಗ್ಬೇಕಂತೇಳಿ, ನಮ್ಮ ವಿದ್ಯಾವರ ಸಂಘ ಮತ್ತೊಂದು. ಹೀಗಾಗಿ ಅದು ಇಟ್ ಈಸ್ ನಾಟ್ ಸೋ ಈಸಿ ನಾವು ತಿಳ್ಕೊಂಡಷ್ಟು. ಅದಕ್ಕೆ ಬೇರೆ ಬೇರೆ ಎಕನಾಮಿಕ್ ಇಫೆಕ್ಟು ಮತ್ತೊಂದು ಎಲ್ಲ ಇರ್ತಾವೆ. ಅವನ್ನೆಲ್ಲ ನೋಡಿಕೊಂಡು ಇಲ್ಲಿ ಪ್ರತ್ಯೇಕ ರಾಜ್ಯ ಆಗೋದ್ರಿಂದ ಬೆನಿಫಿಟ್ ಹಾಕಿದ್ರೆ ವಿಚಾರ ಮಾಡೋಂತೆ. ಅದರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಇನ್ನೂವರೆಗೆ ಯಾರೂ ಬಂದಿಲ್ಲ ನನ್ನ ಕಡೆ. ಎದ್ರ ಬಗ್ಗೆ ಹಾಂ ನೋಡಿ, ನೋಡಿ ಒಂದು ನಾನು ಹೇಳ್ತೀನಿ, ಇದಕ್ಕೆ ಈ ತಾರತಮ್ಯ ಅನ್ನುವಂಥದ್ದು ಎಲ್ಲ ಕಡೆ ಇದ್ದೇ ಇರ್ತದೆ. ಅದಕ್ಕೆ ನಂಜುಂಡಪ್ಪ ಆಯೋಗದ ವರದಿ ಬಂತು, ಎಲ್ಲ ಬಂತು. ಅದ್ರ ಮೇಲೆ ಹಣನೂ ಕೊಟ್ಟರು, 15,000 ಕೋಟಿ 20,000 ಕೋಟಿ ಯಡಿಯೂರಪ್ಪ ಟೈಮ್ದಾಗ ನಮ್ಮ ಕೊಟ್ಟಿನೋ. ಇವತ್ತು ಕೊಡ್ಕೊಂಡು ಬಂದದ್ದು ಕಲ್ಯಾಣ ಕರ್ನಾಟಕಕ್ಕೆ ಇದೆ. ನಾನು ಎಲ್ಲಿವರೆಗೆ ಹೇಳಿದೆ, ಇಲ್ಲೇ ಬಹುಶಃ ಅಸೆಂಬ್ಲಿಯಲ್ಲಿ ನಿಮ್ಮ ಗಮನಕ್ಕೆ ಐತೋ ಗೊತ್ತಿಲ್ಲ. ನಾವು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಒಂದು ಮಾತು ಹೇಳಿದ್ದೆ, ಇದು ನಂಜುಂಡಪ್ಪ ವರದಿ ಆಯಿತು, ಸುಮಾರು ಲಕ್ಷಾಂತರ ಕೋಟಿ ಹಣ ಬಿಡುಗಡೆ ಆಗಿದೆ, ಅದರದ್ದೊಂದು ರಿವ್ಯೂ ಮಾಡಿರಿ ಅಂತ ಹೇಳಿದೆ ನಾನು. ಸ್ಕ್ರೂಟಿನಿ ಮಾಡಿರಿ, ಯಾವ ಮೋಸ್ಟ್ ಬ್ಯಾಕ್ವರ್ಡ್ ಇದಾವೆ, ಅದು ಡೆವಲಪ್ ಆತೋ ಇಲ್ಲ, ಅದಕ್ಕೆ ಹಣ ಎಷ್ಟು ಖರ್ಚಾಯ್ತು, ಯಾಕೆ ಆಗಿಲ್ಲ, ಇದೊಂದು ಸ್ಕ್ರೂಟಿನಿ ಮಾಡ್ರಿ ಅಂತೇಳಿ. ಇನ್ನೂವರೆಗೆ ಅದ್ರ ಬಗ್ಗೆ ರಿಸಲ್ಟ್ ಬರಲಿಲ್ಲ. ಹೀಗಾಗಿ ಇವನ್ನೆಲ್ಲ ಸ್ಕ್ರೂಟಿನಿ ಮಾಡಿ ಮತ್ತೊಂದು ಮಾಡಿಕೊಂಡು ಈ ಅಭಿವೃದ್ಧಿ ಕಡೆ ಹೆಜ್ಜೆ ಇಡಬೇಕಾಗ್ತದೆ ನಾವು. ಅಲ್ಲಿ ಈಗ ಅಲ್ಲಿ ಬಂದರೆ ಬೆಳಗಾವ್ದಾಗ ಚಲೋ ಐತೆ ಅಂತಾರ. ಮೊನ್ನೆ ಒಬ್ರು ಯಾರೋ ಸಿಕ್ಕಿದ್ರು ನನಗೆ, ಬೆಳಗಾವ್ದ ರೋಡ್ ಎಲ್ಲ ಚಲೋ ಅದಾವಲ್ರಿ, ನಮ್ಮ ಹುಬ್ಳಿ ಕೆಟ್ಟಬಿಟ್ಟವಲ್ರಿ ಅಂತಾರೆ. ಇದು ನಾವು ಹುಬ್ಳಿ ಧಾರವಾಡ ಬಗ್ಗೆ ಯಾಕೆ ಡಿಫ್ರೆನ್ಸ್ ಮಾಡ್ಕೊಂಡು ನಂಗೆ ಗೊತ್ತಿಲ್ಲ. ನನ್ನ ಕನಸಿದೆ, ಹುಬ್ಳಿ ಧಾರವಾಡ ಬೆಳಗಾವಿ ಕೂಡಿ ತ್ರಿವಳಿ ನಗರ ಮಾಡ್ಬೇಕಂತ ಇದೆ ನನ್ನ ಕನಸು. ನೋಡಿ, ಇದು ಯಾವಾಗಲಿಂದ ಇವತ್ತಿಲ್ಲ 10 ವರ್ಷದಿಂದ ಐತಿ ಪ್ರತ್ಯೇಕ ರಾಜ್ಯ. ಯಾವುದಕ್ಕೆ ನೋಡ್ರಿ ಅದು ಒಂದು ನಾಟಕನ ನೋಡ್ರಿ, ಅದು ಒಂದು ಹೈ ಡ್ರಾಮಾನೇ. ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೂತು ಒಂದು ಮೀಟಿಂಗ್ ಮಾಡಿ ನೀರಾವರಿ ಜಮೀನಿಗೆ ಇಷ್ಟು ಒಂದು 55 ಲಕ್ಷ, ಒಂದು 45 ಲಕ್ಷ ಅಂತ 2 ರೇಟ್ ಫಿಕ್ಸ್ ಮಾಡಿದ್ರು ಒಂದೊಂದು ಎಕರೆಗೆ. ಈ ಟೋಟಲ್ ಎಷ್ಟಾಗತ್ತೆ? 70,000 ಕೋಟಿ ಆಕತಿ. ಅದು ಹಣ ಇಲ್ಲಿತ್ರಿಪ್ಪ, ನಿಮ್ಗೆ ಕೇಳ್ತೀನಿ ನಾನು. ಬರೀಲಿ 21 ಕೋಟಿ 50 ಕೋಟಿ 150 ಕೋಟಿ ಬಿಡುಗಡೆ ಮಾಡೋಕ್ಕಾಗೋಲ್ಲ ನಿಮಗೆ. ಆ 70,000 ಕೋಟಿ ಎಲ್ಲಿಂದ ಬಿಡುಗಡೆ ಮಾಡ್ತೀರಿ? ಸುಮ್ಮನೆ ಒಂದು ಘೋಷಣೆ ಮಾಡಿಬಿಟ್ರು, ಅದರ ಪ್ರಯೋಜನ ಏನು? ಹೀಗಾಗಿ ಅಪರ ಕೃಷ್ಣ ಪ್ರಾಜೆಕ್ಟ್ ಏನಿದೆಯಲ್ಲ, ಮುಂದಿನ ಹಂತದ ಯೋಜನೆ, ಅದು ಅನುಷ್ಠಾನ ಆಗ್ತಾ ಇಲ್ಲ. ಎಲ್ಲಿವರೆಗೆ ನೀವು ಲ್ಯಾಂಡ್ ಅಕ್ವಿಷನ್ ಮಾಡೋದಿಲ್ಲ, ಹಣ ಕೊಡೋದಿಲ್ಲ, ಆ ಡ್ಯಾಮ್ ಎತ್ತರ ಮಾಡೋಕ್ಕಾಗೋದೇ ಇಲ್ಲ, ನಮ್ಮ ಗೇಟ್ ಎತ್ತರ ಮಾಡೋಕ್ಕಾಗೋದೇ ಇಲ್ಲ. ಇದು ಪರಿಸ್ಥಿತಿ ಇದೆ. ಹೀಗಾಗಿ ಕಣ್ಣೊರೆಸುವಂಥ ತತ್ರ ರಾಜ್ಯ ಸರ್ಕಾರ ಮಾಡಿದೆ. ಸರ್ಕಾರ ಇಷ್ಟೊಂದು ಕಥೆ ಹೇಳಿದಿಲ್ರಿ. ಸರ್ಕಾರದ ಸ್ಥಿತಿಗತಿ ಒಂದು ರೀತಿ ನಿಶ್ಚಯವಾದಂಥ ಸತ್ತ ಹಣ ಇದ್ದಂಗಿದು, ಜೀವಂತ. ನೋಡ್ರಿ, ಇದು ಅವ್ರಿಗೆ ಬಿಟ್ಟಂಥ ವಿಚಾರ. ಅವರು ಸರ್ಕಾರ ಉಳಿಸ್ಬೇಕು ಬಿಡಬೇಕು ಅವ್ರಿಗೆ ವಿಚಾರ ಮಾಡಬೇಕು. ಮತ್ತು ಭಾರತೀಯ ಜನತಾ ಪಾರ್ಟಿ ಪಾತ್ರ ಇದರಲ್ಲಿ ಏನೂ ಇಲ್ಲ. ಹೀಗಾಗಿ ನಾನು ಹೇಳ್ತೀನಿ, ಒಂದು ರೀತಿ ಅಸ್ತಿತ್ವ ಇಲ್ಲದಂಥ ಪರಿಸ್ಥಿತಿ ಶೂನ್ಯ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ. ಇದು ಬಹುಶಃ ಇವತ್ತು ನಾಳೆ ಕ್ಲಿಯರ್ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ. 29 ಕರಿತೀನಿ ಅಂತಾರೆ ಹೈಕಮಾಂಡು, ಅಲ್ಲೇ ನಿರ್ಧಾರ ಮಾಡ್ತಾರೆ ಗೊತ್ತಿಲ್ಲ. ಆದರೆ ಎಲ್ಲಿವರೆಗೆ ಹೋಗಿದೆ ಅಂದರೆ ಭಾಳ ಇದು ಸೀರಿಯಸ್ ಹೋಗಿದೆ. ನಾನು ಕೊಡೆ ನಾ ಬಿಡೆ ಟ್ವೀಟ್ ವಾರ್ ಮೀನ್ಸ್ ಅವ್ರಿಗೆ ನೇರವಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಹಿರಿಯರ ಮಧ್ಯದಲ್ಲಿ 5-6 ಜನ ಹಿರಿಯರ ಮಧ್ಯದಲ್ಲಿ ಇದ್ದಂಥ ಮಾತುಕತೆ ಹೊರಗೆ ಬರಬೇಕು ಅಂತಂತಾರೆ ಡಿ ಕೆ ಶಿವಕುಮಾರ್. ಏನಾಗಿತ್ತು ನೀವೇ ಹೇಳಿರಲ್ಲ, ನೀವು ಅದರ ಪಾರ್ಟಿ ಇದ್ರಲ್ಲ, ಸಿದ್ದರಾಮಯ್ಯನ ಪಾರ್ಟಿ ಇದ್ರಲ್ಲ, ಇಬ್ಬರಕ್ಕಿಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿರಿ ಇದ್ರ ಬಗ್ಗೆ.
ನೀವು ಮಾಡಕ್ಕೆ ತಯಾರಿಲ್ಲ. ಹೈಕಮಾಂಡ್ ಮೊನ್ನೆ ಇವರು ಖರ್ಗೆ ಅವ್ರು ಹೇಳ್ತಾರೆ, ನಾ ಇದ್ರಾಗ ಅಸಹಾಯಕರದೀನಿ, ಇದನ್ನು ಹೈಕಮಾಂಡ್ ಬಿಡ್ತೀನಿ ಅಂದ್ರೆ. ಹಂಗೆ ನೀವು ಹೈಕಮಾಂಡ್ ಹೌದು ಅಲ್ಲ ನೀವು? ನಾ ಕೇಳ್ತೀನಿ ಹೈಕಮಾಂಡ್ ಯಾರಂತ. ಮಲ್ಲಿಕಾರ್ಜುನ ಖರ್ಗೆ AIC ಪ್ರೆಸಿಡೆಂಟ್, ನ್ಯಾಷನಲ್ ಪ್ರೆಸಿಡೆಂಟ್. ಅವ್ರು ಏನಂತಾರೆ ಎಲ್ಲ ಕೇಳ್ಕೊಂಡು ಇಲ್ಲ ಹೈಕಮಾಂಡ್ ಯಾರು ಹಂಗಾರೆ ಇಷ್ಟು ಅಸಹಾಯಕರಾದರೆ, ನಾನು ಮಲ್ಲಿಕಾರ್ಜುನ ಖರ್ಗೆ ಇಷ್ಟೊಂದು ಹಿರಿಯ ರಾಜಕಾರಣಿ ಇದ್ದೀರಿ, ನೀವು ಅಸಹಾಯಕರಾದರೆ ದಯವಿಟ್ಟು ಆ ರಾಜೀನಾಮೆ ಕೊಟ್ಟು ಹೊರಗೆ ಬಂದುಬಿಡ್ರಿ ಆ AIC ಪ್ರೆಸಿಡೆಂಟ್ಗೆ. ನೋಡ್ರಿ, ಇದು ಎಲ್ಲಿಗೆ ಹೋಗಿ ಮುಟ್ತೋದು ಗೊತ್ತಿಲ್ಲ. ಇದು ನಮಗೆ ಸಂಬಂಧಪಟ್ಟಂಥ ವಿಚಾರ ಇಲ್ಲ. ಉಳಿಸ್ಕೊಡ್ರಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ, ಎಲ್ಲರೂ ಕೊಡಿ, ಹೊಸ ಚುನಾವಣೆಗೆ ಹೋಗ್ಬಿಡು ಅಂತ. ಹೊಸ ಚುನಾವಣೆ ಈಗಾಗಲೇ ಕೋಮಾ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅವ್ರು ಆಪರೇಷನ್ ಥಿಯೇಟರ್ಗೆ ಹೋಗ್ಬೇಕು ಬೇಡ, ಅವರು ವಿಚಾರ ಮಾಡ್ಬೇಕು.